ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮ ದಯಾಮಯನು ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ಅಲಿಫ್ ಲಾಮ್ ಮೀಮ್. ತಿಲ್ಕ ಆಯಾತುಲ್ ಕಿತಾಬಿಲ್ ಹಕೀಮ್. ಅಲಿಫ್ ಲಾಮ್ ಮೀಮ್. ಇವು ಯುಕ್ತಿಪೂರ್ಣವಾದ ಗ್ರಂಥದ ಸೂಕ್ತಿಗಳಾಗಿವೆ. ಹುದಂ ವರಹ್ಮತಲ್ ಲಿಲ್ ಮುಹ್ಸಿನೀನ್ ಅಲ್ಲದೀನ ಯುಕೀಮೂನಸ್ ಸಲಾತ ವಯುಅ್ತೂನಸ್ ಝಕಾತ ವಹುಂ ಬಿಲ್ ಆಖಿರತಿ ಹುಂ ಯೂಕಿನೂನ್. ನಮಾಜನ್ನು ಸಂಸ್ಥಾಪಿಸುವವರು, ಝಕಾತ್ ನೀಡುವವರು ಮತ್ತು ಪರಲೋಕದಲ್ಲಿ ದೃಢ ವಿಶ್ವಾಸವಿಡುವವರಾದ ಸಜ್ಜನರಿಗೆ ಇದು ಮಾರ್ಗದರ್ಶಿಯೂ ಕಾರುಣ್ಯವೂ ಆಗಿದೆ. ಉಲೈಕ ಅಲಾ ಹುದಂ ಮಿರ್ ರಬ್ಬಿಹಿಂ ವ ಉಲೈಕ ಹುಮುಲ್ ಮುಫ್ಲಿಹೂನ್. ಅವರು ತಮ್ಮ ರಬ್ಬಿನ, ಅಂದರೆ ತಮ್ಮ ಪರಿಪಾಲಕನ ವತಿಯ ಮಾರ್ಗದರ್ಶನದಲ್ಲಿರುವರು, ಯಶಸ್ವಿಯಾದವರು ಅವರೇ ಆಗಿರುವರು. ವಮಿನನ್ ನಾಸಿ ಮನ್ ಯಶ್ತರಿ ಲಹ್ವಲ್ ಹದೀಸಿ ಲಿಯುದಿಲ್ಲ ಅನ್ ಸಬೀಲಿಲ್ಲಾಹಿ ಬಿಗೈರಿ ಇಲ್ಮಿನ್ ವಯತ್ತಖಿದಹಾ ಹುಜುವಾ ಉಲೈಕ ಲಹುಂ ಅದಾಬುನ್ ಮುಹೀನ್. ಯಾವುದೇ ಜ್ಞಾನವಿಲ್ಲದೆ ಅಲ್ಲಾಹುವಿನ ಮಾರ್ಗದಿಂದ ಜನರನ್ನು ಪಥಭ್ರಷ್ಟಗೊಳಿಸಲು ಮತ್ತು ಅದನ್ನು ಹಾಸ್ಯ ವಸ್ತುವನ್ನಾಗಿ ಮಾಡಿಕೊಳ್ಳಲು ವಿನೋದ ವಾರ್ತೆಗಳನ್ನು ಖರೀದಿಸುವ ಕೆಲವರು ಜನರಲ್ಲಿರುವರು. ಅಂತಹವರಿಗೆ ಅಪಮಾನಕರವಾದ ಶಿಕ್ಷೆ ಇದೆ. ವಇದಾ ತುತ್ಲಾ ಅಲೈಹಿ ಆಯಾತುನಾ ವಲ್ಲಾ ಮುಸ್ತಕ್ಬಿರನ್ ಕಅನ್ ಲಂ ಯಸ್ಮಅಹಾ ಕಅನ್ನ ಫೀ ಉದುನೈಹಿ ವಕರಾ ಫಬಶ್ಶಿರ್ಹು ಬಿಅದಾಬಿನ್ ಅಲೀಮ್. ಅಂತಹ ಒಬ್ಬನಿಗೆ ನಮ್ಮ ಸೂಕ್ತಿಗಳನ್ನು ಓದಿಕೊಡಲಾದರೆ ಅವನು ತನ್ನ ಎರಡೂ ಕಿವಿಗಳಿಗೆ ಮುಚ್ಚಳವನ್ನು ಹಾಕಿದಂತೆ ಅದನ್ನು ಆಲಿಸಿಯೇ ಇಲ್ಲವೆಂಬಂತೆ ಅಹಂಕಾರ ಪಡುತ್ತಾ ತಿರುಗಿ ನಡೆಯುವನು. ತಾವು ಅವನಿಗೆ ಯಾತನಾಮಯ ಶಿಕ್ಷೆಯ ಬಗ್ಗೆ ಶುಭವಾರ್ತೆಯನ್ನು ತಿಳಿಸಿರಿ. ಇನ್ನಲ್ಲದೀನ ಆಮನೂ ವಅಮಿಲುಸ್ ಸಾಲಿಹಾತಿ ಲಹುಂ ಜನ್ನಾತುನ್ ನഈಮ್. ಖಂಡಿತವಾಗಿಯೂ ವಿಶ್ವಾಸವಿಟ್ಟವರು ಮತ್ತು ಸತ್ಕರ್ಮಗಳನ್ನು ಮಾಡುವವರಾರೋ ಅವರಿಗೆ ಸುಖ ಸಮೃದ್ಧವಾದ ಸ್ವರ್ಗೋದ್ಯಾನಗಳಿವೆ. ಖಾಲಿದೀನ ಫೀಹಾ ವಅದಲ್ಲಾಹಿ ಹಕ್ಕಾ ವಹುವಲ್ ಅಜೀಜುಲ್ ಹಕೀಮ್. ಅವರು ಅದರಲ್ಲಿ ಶಾಶ್ವತವಾಗಿ ವಾಸಿಸುವರು. ಅದು ಅಲ್ಲಾಹುವಿನ ಸತ್ಯವಾಗ್ದಾನವಾಗಿದೆ. ಅವನು ಪ್ರತಾಪಶಾಲಿಯೂ ಯುಕ್ತಿಪೂರ್ಣನೂ ಆಗಿರುವನು. ಖಲಕಸ್ ಸಮಾವಾತಿ ಬಿಗೈರಿ ಅಮದಿನ್ ತರೌನಹಾ وألقى في الأرض رواسي أن تميد بكم وبث فيها من كل دابة وأنزلنا من السماء ماء فأنبتنا فيها من كل زوج كريم. ನೀವು ಕಾಣುವಂತಹ ಯಾವುದೇ ಸ್ತಂಭಗಳಿಲ್ಲದೆ ಅವನು ಆಕಾಶಗಳನ್ನು ಸೃಷ್ಟಿಸಿರುವನು. ಭೂಮಿಯು ನಿಮ್ಮೊಂದಿಗೆ ಅಲುಗಾಡದಿರಲು ಅವನು ಅದರಲ್ಲಿ ಅಚಲ ಪರ್ವತಗಳನ್ನು ಸ್ಥಾಪಿಸಿರುವನು. ಸರ್ವ ವಿಧದ ಜೀವಿಗಳನ್ನು ಅವನು ಅದರಲ್ಲಿ ಹಬ್ಬಿಸಿರುವನು. ಆಕಾಶದಿಂದ ನಾವು ಮಳೆ ನೀರನ್ನು ಸುರಿಸಿದೆವು. ತರುವಾಯ ಅದರಲ್ಲಿ ಉತ್ಕೃಷ್ಟವಾದ ಸರ್ವ ಸಸ್ಯ ಜೋಡಿಗಳನ್ನು ನಾವು ಬೆಳೆಸಿದೆವು. ಹಾದಾ ಖಲ್ಕುಲ್ಲಾಹಿ ಫಅರೂನಿ ಮಾದಾ ಖಲಕಲ್ಲದೀನ ಮಿನ್ ದೂನಿಹಿ ಬಲಿಲ್ ಝಾಲಿಮೂನ ಫೀ ضಲಾಲಿನ್ ಮುಬೀನ್. ಇವೆಲ್ಲವೂ ಅಲ್ಲಾಹುವಿನ ಸೃಷ್ಟಿಯಾಗಿವೆ.
ಆದರೆ ಅವನಲ್ಲದ ಇತರರು ಏನನ್ನು ಸೃಷ್ಟಿಸಿರುವರು ಎಂಬುದನ್ನು ನನಗೆ ತೋರಿಸಿಕೊಡಿರಿ. ಅಲ್ಲ, ಅಕ್ರಮಿಗಳು ಸ್ಪಷ್ಟವಾದ ಪಥಭ್ರಷ್ಟತೆಯಲ್ಲಿರುವರು. وَلَقَدْ آتَيْنَا لُقْمَانَ الْحِكْمَةَ أَنِ اشْكُرْ لِلَّهِ وَمَنْ يَشْكُرْ فَإِنَّمَا يَشْكُرُ لِنَفْسِهِ وَمَنْ كَفَرَ فَإِنَّ اللَّهَ غَنِيٌّ حَمِيدٌ. ನಾವು ಲುಕ್ಮಾನ್ರಿಗೆ ತತ್ವಜ್ಞಾನವನ್ನು ದಯಪಾಲಿಸಿದೆವು. ತಾವು ಅಲ್ಲಾಹುವಿಗೆ ಕೃತಜ್ಞತೆ ಸಲ್ಲಿಸಿರಿ. ಯಾರಾದರೂ ಕೃತಜ್ಞತೆ ಸಲ್ಲಿಸುವುದಾದರೆ ಅವನು ಕೃತಜ್ಞತೆ ಸಲ್ಲಿಸುವುದು ಅವನ ಒಳಿತಿಗೇ ಆಗಿದೆ. ಯಾರಾದರೂ ಕೃತಜ್ಞತೆ ತೋರುವುದಾದರೆ ಖಂಡಿತವಾಗಿಯೂ ಅಲ್ಲಾಹು ನಿರಪೇಕ್ಷನೂ ಸ್ತುತ್ಯರ್ಹನೂ ಆಗಿರುವನು ಎಂದು ನಾವು ಅವರಿಗೆ ಉಪದೇಶ ಮಾಡಿದೆವು. وَإِذْ قَالَ لُقْمَانُ لِابْنِهِ وَهُوَ يَعِظُهُ يَا بُنَيَّ لَا تُشْرِكْ بِاللَّهِ إِنَّ الشِّرْكَ لَظُلْمٌ عَظِيمٌ. ಲುಕ್ಮಾನ್ ತಮ್ಮ ಮಗನಿಗೆ ಉಪದೇಶ ನೀಡುತ್ತಾ ಅವನೊಂದಿಗೆ ಹೇಳಿದ ಸಂದರ್ಭ: ಓ ನನ್ನ ಮಗನೇ, ನೀನು ಅಲ್ಲಾಹುವಿನೊಂದಿಗೆ ಸಹಭಾಗಿತ್ವ ಮಾಡದಿರು. ಖಂಡಿತವಾಗಿಯೂ ಸಹಭಾಗಿತ್ವ ಮಾಡುವುದು ಘೋರ ಅಕ್ರಮವಾಗಿದೆ. وَوَصَّيْنَا الْإِنسَانَ بِوَالِدَيْهِ حَمَلَتْهُ أُمُّهُ وَهْنًا عَلَى وَهْنٍ وَفِصَالُهُ فِي عَامَيْنِ حملته أمه وهنا على وهن وفصاله في عامين أن اشكر لي ولوالديك إلي المصير. ಮಾನವರಿಗೆ ಅವರ ಮಾತಾಪಿತರ ವಿಷಯದಲ್ಲಿ ನಾವು ಉಪದೇಶ ಮಾಡಿರುವೆವು. ಅವನ ತಾಯಿಯು ಬಲಹೀನತೆಯ ಮೇಲೆ ಬಲಹೀನತೆಯನ್ನು ಸಹಿಸಿ ಅವನನ್ನು ಗರ್ಭಧರಿಸಿರುವಳು. ಅವನ ಸ್ತನಪಾನವನ್ನು ನಿಲ್ಲಿಸಲಾಗುವುದು 2 ವರ್ಷದೊಂದಿಗಾಗಿದೆ. ನನಗೂ ನಿನ್ನ ಮಾತಾಪಿತರಿಗೂ ಕೃತಜ್ಞನಾಗಿರು. ನಿನ್ನ ಮರಳುವಿಕೆಯು ನನ್ನ ಬಳಿಗೆ ಆಗಿದೆ. وَإِن جَاهَدَاكَ عَلَى أَن تُشْرِكَ بِي مَا لَيْسَ لَكَ بِهِ عِلْمٌ فلا تطعهما وصاحبهما في الدنيا معروفا واتبع سبيل من أناب إلي ثم إلي مرجعكم فأنبئكم بما كنتم تعملون. ನಿನಗೆ ಯಾವುದೇ ಜ್ಞಾನವಿಲ್ಲದ ಏನನ್ನಾದರೂ ನನ್ನೊಂದಿಗೆ ಸಹಭಾಗಿಯನ್ನಾಗಿ ಮಾಡುವಂತೆ ಅವರಿಬ್ಬರೂ ನಿನ್ನನ್ನು ಬಲವಂತಪಡಿಸಿದರೆ ಆಗ ಅವರನ್ನು ಅನುಸರಿಸಬಾರದು. ಐಹಿಕ ಜೀವನದಲ್ಲಿ ಅವರೊಂದಿಗೆ ಉತ್ತಮವಾಗಿ ವರ್ತಿಸು. ನನ್ನೆಡೆಗೆ ಮರಳಿದವರ ಮಾರ್ಗವನ್ನು ಹಿಂಬಾಲಿಸು. ತರುವಾಯ ನಿಮ್ಮ ಮರಳುವಿಕೆಯು ನನ್ನ ಬಳಿಗೆ ಆಗಿದೆ. ನೀವು ಮಾಡುತ್ತಿರುವುದರ ಬಗ್ಗೆ ಆಗ ನಾನು ನಿಮಗೆ ತಿಳಿಸಿಕೊಡುವೆನು. ಯಾ ಬುನಯ್ಯ ಇನ್ನಹಾ ಇನ್ ತಕು ಮಿಸ್ಕಾಲ ಹಬ್ಬತಿನ್ ಮಿನ್ ಖರ್ದಲಿನ್ فتكن في صخرة أو في السماوات أو في الأرض يأت بها الله إن الله لطيف خبير. ಓ ನನ್ನ ಮಗನೇ, ಖಂಡಿತವಾಗಿಯೂ ಅದು ಅಂದರೆ ಕರ್ಮ ಒಂದು ಸಾಸಿವೆ ಕಾಳಿನಷ್ಟು ಭಾರವಿರುವುದಾದರೂ ತರುವಾಯ ಅದು ಬಂಡೆಯೊಳಗೋ ಅಥವಾ ಆಕಾಶಗಳಲ್ಲೋ ಅಥವಾ ಭೂಮಿಯಲ್ಲೋ ಇರುವುದಾದರೂ ಅಲ್ಲಾಹು ಅದನ್ನು ತರುವನು. ಖಂಡಿತವಾಗಿಯೂ ಅಲ್ಲಾಹು ಸೂಕ್ಷ್ಮಜ್ಞನೂ ಸೂಕ್ಷ್ಮಜ್ಞಾನಿಯೂ ಆಗಿರುವನು. ಯಾ ಬುನಯ್ಯ ಅಕಿಮಿಸ್ ಸಲಾತ ವಅ್ಮುರ್ ಬಿಲ್ ಮಅರೂಫಿ ವನ್ಹ ಅನಿಲ್ ಮುನ್ಕರಿ ವಸ್ಬಿರ್ ಅಲಾ ಮಾ ಅಸಾಬಕ್ ಇನ್ನ ذلك ಮಿನ್ ಅಜ್ಮಿಲ್ ಉಮೂರ್. ಓ ನನ್ನ ಮಗನೇ, ನಮಾಜನ್ನು ಸಂಸ್ಥಾಪಿಸು, ಸದಾಚಾರವನ್ನು ಆದೇಶಿಸು ಮತ್ತು ದುರಾಚಾರವನ್ನು ವಿರೋಧಿಸು.
ನಿನಗೆ ಬಾಧಿಸಿದ ಕಷ್ಟಗಳಲ್ಲಿ ತಾಳ್ಮೆ ವಹಿಸು. ಖಂಡಿತವಾಗಿಯೂ ಅದು ಖಚಿತವಾಗಿ ಆದೇಶಿಸಲಾದ ವಿಷಯಗಳಲ್ಲಿ ಸೇರಿದ್ದಾಗಿದೆ. ولا تصعر خدك للناس ولا تمش في الأرض مرحا إن الله لا يحب كل مختال فخور. ನೀನು ದರ್ಪದಿಂದ ನಿನ್ನ ಮುಖವನ್ನು ಜನರೆಡೆಗೆ ತಿರುಗಿಸದಿರು, ಭೂಮಿಯಲ್ಲಿ ಜಂಬದಿಂದ ನಡೆಯದಿರು. ದುರಭಿಮಾನ ಹಾಗೂ ಜಂಬವಿರುವ ಯಾರನ್ನೂ ಅಲ್ಲಾಹು ಇಷ್ಟಪಡಲಾರನು. وقصد في مشيك واغضض من صوتك إن أنكر الأصوات لصوت الحمير. ನಿನ್ನ ನಡೆಯಲ್ಲಿ ನೀನು ಮಿತತ್ವವನ್ನು ಪಾಲಿಸು, ನಿನ್ನ ಧ್ವನಿಯನ್ನು ತಗ್ಗಿಸು. ಖಂಡಿತವಾಗಿಯೂ ಧ್ವನಿಗಳಲ್ಲಿ ಅಸಹ್ಯವಾಗಿರುವುದು ಕತ್ತೆಯ ಧ್ವನಿಯಾಗಿದೆ. ಅಲಂ ತರೌ ಅನ್ನ ಅಲ್ಲಾಹ ಸಖ್ಖರ ಲಕುಂ ಮಾ ಫಿಸ್ ಸಮಾವಾತಿ ವಮಾ ಫಿಲ್ ಅರ್ದಿ ವಅಸ್ಬಗ ಅಲೈಕುಂ ನಿಅಮಹು ظಾಹಿರತನ್ ವಬಾತಿನಃ ومن الناس من يجادل في الله بغير علم ولا هدى ولا كتاب منير. ಆಕಾಶಗಳಲ್ಲಿರುವುದನ್ನು ಮತ್ತು ಭೂಮಿಯಲ್ಲಿರುವುದನ್ನು ಅಲ್ಲಾಹು ನಿಮಗೆ ಅಧೀನಪಡಿಸಿಕೊಟ್ಟಿರುವನು ಎಂಬುದನ್ನು ನೀವು ಕಂಡಿಲ್ಲವೇ? ಗೋಚರ ಮತ್ತು ಅಗೋಚರವಾಗಿರುವ ತನ್ನ ಅನುಗ್ರಹಗಳನ್ನು ಅವನು ನಿಮಗೆ ನೆರವೇರಿಸಿಕೊಟ್ಟಿರುವನು. ಯಾವುದೇ ಅರಿವೋ ಮಾರ್ಗದರ್ಶನವೋ ಪ್ರಕಾಶ ಬೀರುವ ಗ್ರಂಥವೋ ಇಲ್ಲದೆ ಅಲ್ಲಾಹುವಿನ ಬಗ್ಗೆ ತರ್ಕಿಸುವವರು ಜನರಲ್ಲಿರುವರು. وَإِذَا قِيلَ لَهُمُ اتَّبِعُوا مَا أَنزَلَ اللَّهُ قَالُوا بَلْ نَتَّبِعُ مَا وَجَدْنَا عَلَيْهِ آبَاءَنَا أَوَلَوْ كَانَ الشَّيْطَانُ يَدْعُوهُمْ إِلَى عَذَابِ السَّعِيرِ. ಅಲ್ಲಾಹು ಅವತೀರ್ಣಗೊಳಿಸಿರುವುದನ್ನು ಅನುಸರಿಸಿರಿ ಎಂದು ಅವರೊಂದಿಗೆ ಹೇಳಲಾದರೆ, ಇಲ್ಲ, ನಾವು ನಮ್ಮ ಪೂರ್ವಿಕರನ್ನು ಯಾವುದರಲ್ಲಿ ನೆಲೆಗೊಳ್ಳುವುದಾಗಿ ಕಂಡಿರುವೆವೋ ಅದನ್ನೇ ಅನುಸರಿಸುವೆವು ಎಂದು ಅವರು ಹೇಳುವರು. ಸೈತಾನನು ಅವರನ್ನು ಜ್ವಲಿಸುವ ನರಕಾಗ್ನಿಯೆಡೆಗೆ ಆಹ್ವಾನಿಸುತ್ತಿದ್ದರೂ ಅವರು ಅದನ್ನೇ ಅನುಸರಿಸುವರೇ. وَمَن يُسْلِمْ وَجْهَهُ إِلَى اللَّهِ وَهُوَ مُحْسِنٌ فَقَدِ اسْتَمْسَكَ بِالْعُرْوَةِ الْوُثْقَى وَإِلَى اللَّهِ عَاقِبَةُ الْأُمُورِ. ಯಾರು ಸತ್ಕರ್ಮಿಯಾಗಿದ್ದು ತನ್ನ ಮುಖವನ್ನು ಅಲ್ಲಾಹುವಿಗೆ ಶರಣಾಗಿಸುವನೋ ಅವನು ಬಲಿಷ್ಠವಾದ ಹಗ್ಗವನ್ನು ಹಿಡಿದಿರುವನು. ಸಕಲ ವಿಷಯಗಳ ಪರ್ಯಾವಸಾನವು ಅಲ್ಲಾಹುವಿನೆಡೆಗೆ ಆಗಿದೆ. وَمَن كَفَرَ فَلَا يَحْزُنكَ كُفْرُهُ إِلَيْنَا مَرْجِعُهُمْ فَنُنَبِّئُهُم بِمَا عَمِلُوا إِنَّ اللَّهَ عَلِيمٌ بِذَاتِ الصُّدُورِ. ಯಾರಾದರೂ ಅವಿಶ್ವಾಸವಿಟ್ಟರೆ ಅವನ ಅವಿಶ್ವಾಸವು ತಮ್ಮನ್ನು ದುಃಖಕ್ಕೊಳಪಡಿಸದಿರಲಿ. ಅವರ ಮರಳುವಿಕೆಯು ನಮ್ಮೆಡೆಗೆ ಆಗಿದೆ. ಅವರು ಮಾಡುತ್ತಿರುವುದರ ಬಗ್ಗೆ ಆಗ ನಾವು ಅವರಿಗೆ ತಿಳಿಸಿಕೊಡುವೆವು. ಖಂಡಿತವಾಗಿಯೂ ಅಲ್ಲಾಹು ಹೃದಯಗಳಲ್ಲಿರುವುದರ ಬಗ್ಗೆ ಅರಿವುಳ್ಳವನಾಗಿರುವನು. ನುಮತ್ತಿಉಹುಂ ಕಲೀಲನ್ ಥುಮ್ಮ ನضطرهم ಇಲಾ ಅದಾಬಿನ್ ಗಲೀದ್. ನಾವು ಅವರಿಗೆ ಕ್ಷಣಿಕ ಸುಖವನ್ನು ನೀಡುವೆವು, ತರುವಾಯ ಕಠೋರ ಶಿಕ್ಷೆಯೆಡೆಗೆ ಅವರನ್ನು ತಳ್ಳಿಬಿಡುವೆವು. ವಲಇನ್ ಸಅಲ್ತಹುಂ ಮನ್ ಖಲಕ السماوات والأرض ليقولن الله قل الحمد لله بل أكثرهم لا يعلمون. ಆಕಾಶಗಳನ್ನು ಮತ್ತು ಭೂಮಿಯನ್ನು ಸೃಷ್ಟಿಸಿದವನು ಯಾರು ಎಂದು ತಾವು ಅವರೊಂದಿಗೆ ಕೇಳಿದರೆ ಖಂಡಿತವಾಗಿಯೂ ಅವರು ಅಲ್ಲಾಹು ಎನ್ನುವರು. ಹೇಳಿರಿ, ಅಲ್ಲಾಹುವಿಗೆ ಸ್ತುತಿ, ಆದರೆ
ಅವರಲ್ಲಿ ಹೆಚ್ಚಿನವರು ಅರ್ಥ ಮಾಡಿಕೊಳ್ಳಲಾರರು. ಲಿಲ್ಲಾಹಿ ಮಾ ಫಿಸ್ ಸಮಾವಾತಿ ವಲ್ ಅರ್ದ್ ಇನ್ನಲ್ಲಾಹ ಹುವಲ್ ಗನಿಯುಲ್ ಹಮೀದ್. ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿರುವುದು ಅಲ್ಲಾಹುವಿನದ್ದಾಗಿವೆ. ಖಂಡಿತವಾಗಿಯೂ ಅಲ್ಲಾಹು ನಿರಪೇಕ್ಷನೂ ಸ್ತುತ್ಯರ್ಹನೂ ಆಗಿರುವನು. ولو أن ما في الأرض من شجرة أقلام والبحر يمده من بعده 7 أبحر ما نفدت كلمات الله إن الله عزيز حكيم. ಭೂಮಿಯಲ್ಲಿರುವ ಮರಗಳೆಲ್ಲವೂ ಲೇಖನಿಗಳಾಗಿ, ಸಮುದ್ರವು ಶಾಯಿಯಾಗಿ, ಅದರ ನಂತರ 7 ಸಮುದ್ರಗಳು ಅದನ್ನು ಪುಷ್ಟೀಕರಿಸಿದರೂ ಅಲ್ಲಾಹುವಿನ ವಚನಗಳು ಬರೆದು ಮುಗಿಯಲಾರವು. ಖಂಡಿತವಾಗಿಯೂ ಅಲ್ಲಾಹು ಪ್ರತಾಪಶಾಲಿಯೂ ಯುಕ್ತಿಪೂರ್ಣನೂ ಆಗಿರುವನು. ಮಾ ಖಲ್ಕುಕುಂ ವಲಾ ಬಅಸುಕುಂ ಇಲ್ಲಾ ಕನಫ್ಸಿನ್ ವಾಹಿದಹ ಇನ್ನಲ್ಲಾಹ ಸಮೀಉನ್ ಬಸೀರ್. ನಿಮ್ಮನ್ನು ಸೃಷ್ಟಿಸುವುದು ಮತ್ತು ಪುನರುತ್ಥಾನಗೊಳಿಸುವುದು ಒಬ್ಬ ವ್ಯಕ್ತಿಯನ್ನು ಸೃಷ್ಟಿಸುವಂತೆ ಮತ್ತು ಪುನರುತ್ಥಾನಗೊಳಿಸುವಂತೆ ಮಾತ್ರವಾಗಿದೆ. ಖಂಡಿತವಾಗಿಯೂ ಅಲ್ಲಾಹು ಎಲ್ಲವನ್ನೂ ಆಲಿಸುವವನು, ವೀಕ್ಷಿಸುವವನು ಆಗಿರುವನು. ಅಲಂ ತರ ಅನ್ನಲ್ಲಾಹ ಯೂಲಿಜುಲ್ ಲೈಲ ಫಿನ್ನಹಾರಿ ವಯೂಲಿಜುನ್ ನಹಾರ ಫಿಲ್ ಲೈಲಿ وسخر الشمس والقمر كل يجري إلى أجل مسمى وأن الله بما تعملون خبير. ಅಲ್ಲಾಹು ರಾತ್ರಿಯನ್ನು ಹಗಲಿನಲ್ಲಿ ನುಸುಳಿಸುವನು ಮತ್ತು ಹಗಲನ್ನು ರಾತ್ರಿಯಲ್ಲಿ ನುಸುಳಿಸುವನು ಎಂಬುದನ್ನು ತಾವು ಕಂಡಿಲ್ಲವೇ? ಅವನು ಸೂರ್ಯನನ್ನು ಮತ್ತು ಚಂದ್ರನನ್ನು ಅಧೀನಪಡಿಸಿರುವನು. ಎಲ್ಲವೂ ಒಂದು ನಿಶ್ಚಿತ ಅವಧಿಯವರೆಗೆ ಚಲಿಸುತ್ತಿರು. ನೀವು ಮಾಡುತ್ತಿರುವ ಎಲ್ಲದರ ಬಗ್ಗೆ ಅಲ್ಲಾಹು ಸೂಕ್ಷ್ಮವಾಗಿ ಅರಿಯುವವನಾಗಿರುವನೆಂದು ತಾವು ಆಲೋಚಿಸಿಲ್ಲವೇ? ذلك بأن الله هو الحق وأن ما يدعون من دونه الباطل وأن الله هو العلي الكبير. ಅದು ಯಾಕೆಂದರೆ ಸತ್ಯವಾಗಿರುವವನು ಅಲ್ಲಾಹು ಮಾತ್ರವಾಗಿರುವನು. ಅವನ ಹೊರತು ಅವರು ಕರೆದು ಪ್ರಾರ್ಥಿಸುವವುಗಳೆಲ್ಲವೂ ಮಿಥ್ಯೆಯಾಗಿವೆ. ಖಂಡಿತವಾಗಿಯೂ ಅಲ್ಲಾಹು ಅತ್ಯುನ್ನತನೂ ಮಹಾನನೂ ಆಗಿರುವನು. ಅಲಂ ತರ ಅನ್ನಲ್ ಫುಲ್ಕ ತಜ್ರಿ ಫಿಲ್ ಬಹ್ರಿ ಬಿನಿಅಮತಿಲ್ಲಾಹಿ ಲಿಯುರಿಯಕುಂ ಮಿನ್ ಆಯಾತಿಹಿ ಇನ್ನ ಫೀ ذلك ಲಆಯಾತಿನ್ ಲಿಕುಲ್ಲಿ ಸಬ್ಬಾರಿನ್ ಶಕೂರ್. ಸಮುದ್ರದಲ್ಲಿ ಹಡಗುಗಳು ಸಂಚರಿಸುವುದು ಅಲ್ಲಾಹುವಿನ ಅನುಗ್ರಹದಿಂದಾಗಿದೆ ಎಂಬುದನ್ನು ತಾವು ನೋಡಿಲ್ಲವೇ? ಅದು ಅವನ ದೃಷ್ಟಾಂತಗಳಲ್ಲಿ ಕೆಲವನ್ನು ನಿಮಗೆ ತೋರಿಸಿಕೊಡುವ ಸಲುವಾಗಿದೆ. ಖಂಡಿತವಾಗಿಯೂ ತಾಳ್ಮೆ ವಹಿಸುವವರು, ಕೃತಜ್ಞತೆ ಸಲ್ಲಿಸುವವರು ಆಗಿರುವ ಎಲ್ಲರಿಗೂ ಅದರಲ್ಲಿ ದೃಷ್ಟಾಂತಗಳಿವೆ. وَإِذَا غَشِيَهُم مَّوْجٌ كَالظُّلَلِ دَعَوُا اللَّهَ مُخْلِصِينَ لَهُ الدِّينَ فَلَمَّا نَجَّاهُمْ إِلَى الْبَرِّ فَمِنْهُم مُّقْتَصِدٌ وَمَا يَجْحَدُ بِآيَاتِنَا إِلَّا كُلُّ خَتَّارٍ كَفُورٍ. ಬೆಟ್ಟದಂತಹ ಅಲೆಗಳು ಅವರನ್ನು ಆವರಿಸಿದಾಗ ಶರಣಾಗತಿಯನ್ನು ಅಲ್ಲಾಹುವಿಗೆ ಮಾತ್ರ ಸೀಮಿತಗೊಳಿಸಿ ಅವರು ಅವನೊಂದಿಗೆ ಪ್ರಾರ್ಥಿಸುವರು. ಆದರೆ ಅವನು ಅವರನ್ನು ರಕ್ಷಿಸಿ ದಡಕ್ಕೆ ತಲುಪಿಸಿದರೆ ಅವರ ಪೈಕಿ ಕೆಲವರು ಮಾತ್ರ ಶಿಷ್ಟಾಚಾರ ಪಾಲಿಸುವರು. ಮಹಾವಂಚಕರು ಮತ್ತು ಕೃತಜ್ಞರಾಗಿರುವವರ ಹೊರತು ಇನ್ನಾರೂ ನಮ್ಮ ದೃಷ್ಟಾಂತಗಳನ್ನು ನಿಷೇಧಿಸಲಾರರು. ಯಾ ಅಯ್ಯುಹನ್ ನಾಸು ಇತ್ತಖೂ ರಬ್ಬಕುಂ ವಖ್ಶೌ ಯೌಮನ್
واخشوا يوما لا يجزي والد عن ولده ولا مولود هو جاز عن والده شيئا إن وعد الله حق فلا تغرنكم الحياة الدنيا ولا يغرنكم بالله الغرور. ಓ ಜನರೇ, ನೀವು ನಿಮ್ಮ ರಬ್ಬನ್ನು ಅಂದರೆ ನಿಮ್ಮ ಪರಿಪಾಲಕನನ್ನು ಭಯಪಡಿರಿ. ಯಾವುದೇ ತಂದೆಯು ತನ್ನ ಸಂತತಿಗೆ ಉಪಕಾರ ಮಾಡದ ಮತ್ತು ಯಾವುದೇ ಸಂತತಿಯು ತಮ್ಮ ತಂದೆಗೆ ಪ್ರಯೋಜನ ಮಾಡದ ಒಂದು ದಿನವನ್ನು ಭಯಪಡಿರಿ. ಖಂಡಿತವಾಗಿಯೂ ಅಲ್ಲಾಹುವಿನ ವಾಗ್ದಾನವು ಸತ್ಯವಾಗಿದೆ. ಆದ್ದರಿಂದ ಐಹಿಕ ಜೀವನವು ನಿಮ್ಮನ್ನು ವಂಚಿಸದಿರಲಿ. ಮಹಾವಂಚಕನಾದ ಸೈತಾನನು ಅಲ್ಲಾಹುವಿನ ವಿಷಯದಲ್ಲಿ ನಿಮ್ಮನ್ನು ವಂಚಿಸದಿರಲಿ. ಇನ್ನಲ್ಲಾಹ ಇಂದಹು ಇಲ್ಮುಸ್ ಸಾಅತಿ ವಯುನಜ್ಜಿಲುಲ್ ಗೈಸ ವಯಅಲಮು ಮಾ ಫಿಲ್ ಅರ್ಹಾಮ್ وما تدري نفس ماذا تكسب غدا وما تدري نفس بأي أرض تموت إن الله عليم خبير. ಅಂತ್ಯಗಳಿಗೆಯ ಜ್ಞಾನವಿರುವುದು ಖಂಡಿತವಾಗಿಯೂ ಅಲ್ಲಾಹುವಿನ ಬಳಿಯಲ್ಲಾಗಿದೆ. ಅವನು ಮಳೆಯನ್ನು ಸುರಿಸುವನು, ಅವನು ಗರ್ಭಾಶಯಗಳಲ್ಲಿರುವುದನ್ನು ಅರಿಯುವನು. ತಾನು ನಾಳೆ ಏನು ಮಾಡುವೆನೆಂದು ಯಾರೂ ಅರಿಯಲಾರರು. ತಾನು ಯಾವ ಪ್ರದೇಶದಲ್ಲಿ ಮೃತಪಡುವೆನೆಂದು ಯಾರೂ ಅರಿಯಲಾರರು. ಖಂಡಿತವಾಗಿಯೂ ಅಲ್ಲಾಹು ಸರ್ವಜ್ಞನೂ ಸೂಕ್ಷ್ಮಜ್ಞಾನಿಯೂ ಆಗಿರುವನು.